ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮಗೋಷ್ಠಿ ಆಯೋಜಿಸುವಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ಮತ್ತು ಮಾಧ್ಯಮಿತರಿಗೆ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ವತಿಯಿಂದ ಆರ್ಥಿಕ ಸ್ವಾಗತ ನಡೆಸ್ತಾರೆ. ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಜೊತೆಯಾಗಿ ಬೆಳಗಾವಿ ವಿಭಾಗೀಯ ಸಂಚಾಲಕರಾದಂಥ ಸಂಜು ಕಂಬಾಗಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ನಗರ ಸಂಚಾಲಕರಾದಂಥ ಶ್ರೀ ಶಂಕರ್ ಚಲವಾದಿಯವರು ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲಾ ಸಂಚಾಲಕಿಯಾದಂಥ ಸವಿತಾ ವಗೇರ್ ಕೂಡ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ಮಹಿಳಾ ವರ್ಗದ ರಾಜ್ಯ ಸಂಘಟನಾ ಸಂಚಾಲಕಿಯರಾದಂಥ ಸ್ವಲ್ಪ ಅಶ್ವಿನವರು ಕೂಡ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶ್ರೀ ಚೇತನ್ ತೆರಿಗೆ ಕೂಡ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ಆರ್ವೇಡ್ ತಾಲೂಕು ಪ್ರಧಾನ ಸಂಚಾಲಕರಾದಂಥ ಶ್ರೀ ಶಶಿಧರ ವೆಂಕಟೇಶ್ ಜೊತೆ ನಮ್ಮ ಜೊತೆ ಇರ್ತಾರೆ. ಅದೇ ರೀತಿಯಾಗಿ ಕಪಿಲೇಶ್ವರ ತಾಲೂಕು ಪ್ರಧಾನ ಸಂಚಾಲಕರಾದಂಥ ವಿಶ್ವಾಸ್ ಕಾಂಬೆ ಅವರು ನಮ್ಮ ಜೊತೆ ಇರ್ತಾರೆ. ಈ ಒಂದು ಪತ್ರಿಕಾಗೋಷ್ಠಿಯ ಕರೆದ ಉದ್ದೇಶ ಇಷ್ಟೇ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ರಾಜ್ಯ ಸಮಿತಿಯವರು ಜುಲೈ 3ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಜನಾಂಗ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಒಂದು ಸಮಾವೇಶಕ್ಕೆ ವಿಜಯಪುರ ಜಿಲ್ಲೆಯಿಂದ ಹೆಚ್ಚಿನ ಜನಸಂಖ್ಯೆಯಿಂದ ಕರೆತರುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನಮ್ಮ ಪ್ರಧಾನ ಸಂಚಾಲಕರಾದ ಅಣ್ಣ ಮಾವಳೆ ಶಂಕರ್ ಅವರ ನೇತೃತ್ವದ ಮೇರೆಗೆ ನಾವು ಇಂದು ವಿಜಯಪುರದಲ್ಲಿ ನಮ್ಮ ಬೆಳಗಾವಿ ವಿಭಾಗದ ಸಂಚಾಲಕರಾದಂಥ ಸಂಜು ಕಂಬಾಗಿಯವರೊಂದಿಗೆ ಮತ್ತು ಜಿಲ್ಲಾ ಸಂಚಾಲಕರಾದಂಥ ಶಿವು ಮೇಲ್ಮನಿಯವರೊಂದಿಗೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಕತ್ತೀವಿ. ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಜುಲೈ 3ನೇ ತಾರೀಕು 2026ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಾವೊಂದು ಜನಾಗ್ರಹ ಸಮಾವೇಶ, ದಲಿತ ಜನಾಗ್ರಹ ಸಮಾವೇಶವನ್ನು ಹಮ್ಮಿಕೊಂಡಿರ್ತೀವಿ. ಆ ದಲಿತ ಜನಾಗ್ರಹ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಗಳಿಂದ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು. ಈ ಮೂಲಕ ನ್ಯೂಸ್ ಕಡೆಯಿಂದ ವರದಿಗಾರರಿಂದ ಇದನ್ನು ಹೆಚ್ಚಾಗಿ ನೀವು ಪ್ರಕಟಣೆ ಮಾಡಿ ಇದನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಕೇಳ್ಕೊತೀವಿ. ನಾವು ದಲಿತ ಜನಾಗ್ರಹ ಸಮಾವೇಶದ 19 ಹಕ್ಕೊತ್ತಾಯಗಳು ಇರ್ತವೆ. ಈ ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರಕ್ಕೆ ಮಾಡ್ಲಕತ್ತೀವಿ. ಯಾಕೆ ಸರ್ಕಾರಕ್ಕೆ ಮಾಡ್ಲಕತ್ತೀವಿ ಅಂತಂದ್ರೆ, ದಲಿತರಿಗೆ ಬಂದಂಥ ಫಂಡನ್ನು ಅವರು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದ್ರಿಂದ ನಮ್ಮ ಫಂಡ್ ನಮಗೆ ದೊರಕ್ತಾ ಇಲ್ಲ. ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿಕೊಂಡಿರುವ ಕಾರಣಕ್ಕಾಗಿ SCP-TSP ಅಡಿಯಲ್ಲಿ ಬಂದಂತಹ ಅನುದಾನವನ್ನು ನಾವು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂತೇಳಿ ಅವರು ಹೇಳ್ತಾರೆ, ಉತ್ತರ ಕೊಡ್ತಾರೆ ನಮಗೆ. ನಾವು SCP-TSP ಹಣ ಏನು ಮಾಡಿರಿ, ಬಂದಂಥ ಫಂಡ್ ಏನು ಮಾಡಿರಿ ಅಂತ ಕೇಳಿದಾಗ ಸರ್ಕಾರದ ಆಡಳಿತದಲ್ಲಿರುವಂಥ ಅಧಿಕಾರಿಗಳು ನಮಗೆ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡ್ಕೊಳತ್ತಿದ್ದೀವಿ ಅಂತೇಳಿ ನಮಗೆ ಉತ್ತರ ಕೊಡ್ತಾರೆ. ಮತ್ತು ನಮ್ಮ ಫಂಡ್ ಏನು ಹೋಯ್ತು, ಇದಕ್ಕೆ ಸರ್ಕಾರನೇ ನೇರ ಹೊಣೆ ಇರ್ತದೆ, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ನಾವು ದಲಿತರು ನಾವು ಹೀಗೆ ಕೂತ್ರೆ ನಡೆಯೋ, ಅದಕ್ಕೋಸ್ಕರ ಇದೊಂದು ದಲಿತ ಜನಾಗ್ರಹ ಸಮಾವೇಶ ಅಂತೇಳಿ ನಾವು ಹಮ್ಮಿಕೊಂಡಿದ್ದೀವಿ. ಇದು ಇವತ್ತು ಒಂದು ದಿನದ ಸಮಾವೇಶ ಇರೋದ್ರಿಂದ ಇದು 19 ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರಕ್ಕೆ ಮಾಡ್ಲತ್ತೀವಿ. ಈ 19 ಹಕ್ಕೊತ್ತಾಯಗಳು ಸರ್ಕಾರ ಗಮನಕ್ಕೆ ಬಂದಿಲ್ಲ. ಇದಕ್ಕೋಸ್ಕರ ಏನಾದರೂ ಅವರು ಕಾರ್ಯಯೋಜನೆ ಮಾಡಿಕೊಂಡು ಇದನ್ನ ಹಕ್ಕೊತ್ತಾಯ ಮಾಡಿದ್ದ ನಾವು ಯಶಸ್ವಿ ಮಾಡಿಸಿ ನಮಗೆ ಅದನ್ನು ಏನು ನಮ್ಮ ಫಂಡ್ ಬರೋದಿಲ್ಲ ಅದನ್ನು ನಮಗೆ ಅನುದಾನವಾಗಿ ನಮಗೆ ನೀಡಿದ್ದೇ ಸರಿಯಾದಲ್ಲಿ ನಾವು ಈ ಸಮಾವೇಶವನ್ನು ಇಲ್ಲಿಗೆ ಮುಗಿಸ್ತೀವಿ. ಇದನ್ನು ಇವರು ಯಾವುದೇ ನಾವು ಹಕ್ಕೊತ್ತಾಯ ಮಾಡಿದ್ರು ಯಾವುದೇ ಒಂದು ಗಮನಕ್ಕೆ ತಗೊಳ್ಳಾರ್ದೆ ಮತ್ತೆ ನೆಗ್ಲೆಕ್ಟ್ ಮಾಡಿ ಯೋಜನೆಯನ್ನು ನಮ್ಮ ಅನುದಾನ ಬರುವಂಥ ಯೋಜನೆಯನ್ನು ನಮಗೆ ಕೊಡಲಿಲ್ಲ, ಅಥವಾ ನಮಗೆ ಯಾವುದೇ ನಿಗಮ ಕಡೆಯಿಂದ ನಮಗೆ ಅದನ್ನು ಯಶಸ್ವಿಗೊಳಿಸಲಿಲ್ಲ ಅಂತಂದ್ರೆ ನಾವು ಮತ್ತೊಮ್ಮೆ ಇದೇ ಥರ ದಲಿತ ಜನಾಗ್ರಹ ಸಮಾವೇಶವನ್ನು ನಿರಂತರವಾಗಿ ನಾವು ದಲಿತರು ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ PDCL ಕಾಯ್ದೆಯನ್ನು ಅವ್ರು ಏನು ಮಾಡ್ತಾರೆ, ಕಾಯ್ದೆ ಐತಿ ಅಷ್ಟೇ, ತೋರಿಸ್ಕೊಳ್ಳೋಕ್ಕೋಸ್ಕರ ಕಾಯ್ದೆ ಇಟ್ಟಿರ್ತಾರೆ. ಯಾರ ದಲಿತರು ಹೋಗಿ ಅದನ್ನು ಪ್ರಶ್ನೆ ಮಾಡಲ್ಲ. ಏನೋಗ್ಯದ ನಮ್ಮದು PDCL ಅಂದ್ರೇನು, SCP-TSP ಅಂದ್ರೇನು ಅನ್ನೋದು ಅವರಿಗೆ ಐಡಿಯಾನೇ ಇಲ್ಲ. ಅದಕ್ಕೋಸ್ಕರ ಅದನ್ನು ಅವರು ದುರ್ಬಳಕೆ ಮಾಡ್ಕೊಳ್ತಾ ಬಂದಿರ್ತಾರೆ. ಈಗ ರೀಸೆಂಟಾಗಿ ಪರಿಶಿಷ್ಟರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಬಗ್ಗೆ DCRE ಪೊಲೀಸ್ ಠಾಣೆಗಳ ಕರ್ತವ್ಯಬದ್ಧ ಅಧಿಕಾರಿಗಳನ್ನ ಒಂದು ಮೂಲಭೂತ ಸೌಕರ್ಯವಾಗಿ SC/ST ತೋರಿಗೆ ಬದಲಿಸ್ಬೇಕಂತೇಳಿ ಅದನ್ನ ಘೋಷಣೆ ಮಾಡಿರ್ತಾರೆ. ಇದೊಂದು SC ಅಟ್ರಾಸಿಟಿ ಆ್ಯಕ್ಟನ್ನ ಇದು ಮಾಡೋದು ಅಂದ್ರೆ ನ್ಯೂನತೆ ಮಾಡುವಂಥದ್ದು, ಅಥವಾ ಕಾಯ್ದೆಯನ್ನು ಜಾಸ್ತಿ ಜಾರಿಗೆ ತರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇದೊಂದು DCRE ಅನ್ನುವಂಥ ಒಂದು ಕುಂಟು ನೆಪ ಇರುವಂತಹ ಪೊಲೀಸ್ ಠಾಣೆ ಅಂತ ನಿರ್ವಹಿಸಿರ್ತಾರೆ. ಯಾಕಂತಂದ್ರೆ ಈಗ ಪ್ರೆಸೆಂಟ್ ಇದ್ದಂಥ SC/ST ಪೊಲೀಸ್ ಠಾಣೆಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಅದನ್ನ ಬಿಟ್ಟು ಇದೊಂದು ಸಪ್ರೇಟ್ ಆಗಿ ಮಾಡಿನೂ SC/ST ಕಾಯ್ದೆಯನ್ನು ಅದನ್ನ ಇದು ಮಾಡಕತ್ತಾರೆ,
ಸರ್ಕಾರದ ಗಮನಕ್ಕೆ ಕಮ್ಮಿ ತಗೊಂಡ್ ಬರ್ತಾರೆ. ಸೊ ಇವೆಲ್ಲ ನಮ್ಮ ಹಕ್ಕೊತ್ತಾಯಗಳು ಇರ್ತವೆ. 19 ಹಕ್ಕೊತ್ತಾಯಗಳನ್ನ ನಾವು ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ಲಕತ್ತೀವಿ. ಅದಕ್ಕೋಸ್ಕರ ಇದೊಂದು ಪ್ರೆಸ್ ಮೀಟ್ ಮಾಡಿರ್ತದೆ. ನೀವು ಬನ್ನಿ, ನೀವು ಮನೆಯವ್ರ ಬಂದು ಕರ್ಕೊಂಡು ಹೆಚ್ಚಾಗಿ ಮಹಿಳೆಯರು ಭಾಗವಹಿಸ್ಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ತೀನಿ. ಸಂಘ ಸಂಸ್ಥೆಯ ಅಭ್ಯರ್ಥಿವಾದ ರಾಜ್ಯ ಸಮಿತಿಯಿಂದ ದಲಿತರ ಜನಾಗ್ರಹ ಸಮಾವೇಶವನ್ನ ಇದೇ ಪೂರ್ವ ಜುಲೈ 3ರಂದು ಶುಕ್ರವಾರ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಈ ಸಮಾವೇಶದ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಭೂಮಿ, ವಸತಿ, ಬ್ಯಾಕ್ಲಾಗ್, ಉದ್ಯೋಗ ನೇಮಕಾತಿ, ವಿಶೇಷ ಘಟಕ ಯೋಜನೆ ಹಾಗೂ ಏಕಗವಾಕ್ಷ ನೀತಿ ಹಕ್ಕೊತ್ತಾಯಕ್ಕಾಗಿ ಈ ಒಂದು ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ. ಈ ಶೋಷಿತ ಸಮುದಾಯಗಳಿಗೆ ದೊರಕಬೇಕಂತ ಹಕ್ಕುಗಳು ಇನ್ನೂವರೆಗೆ ಬರ್ತಾ ಇಲ್ಲ. ಹಾಗಾಗಿ ಸುಮಾರು 19 ಹಕ್ಕೊತ್ತಾಯಗಳನ್ನು ನಾವು ಸರ್ಕಾರದ ಮುಂದಿಟ್ಟಿದ್ದೇವೆ. ಸರ್ಕಾರಗಳು ಏನು ಮಾಡ್ತಾ ಇದ್ದಾವಪ್ಪ ಅಂತಂದ್ರೆ SCPTS ಜನಗಳನ್ನು ವಿಶೇಷವಾಗಿ ಅಂದರೆ SC ಮತ್ತು ST-ಗಳಿಗೆ ಬಳಸಬೇಕಾದ ಹಣವನ್ನು 200 ಕೋಟಿ ಅಂದರೆ 24 ಸೆಕ್ಷನ್ ಅನ್ನ ಕಾಯ್ದೆ ಉಲ್ಲಂಘಿಸಿ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ KSRTC ನೌಕರ ವರ್ಗಕ್ಕೆ ಅದನ್ನ ಬಳಕೆ ಮಾಡಿದ್ದನ್ನ ಅದು ಹಕ್ಕೊತ್ತಾಯ ಇರುತ್ತೆ. ಆ ಬಳಕೆ ಆಗುವಂತ ಹಣವನ್ನ ವಾಪಸ್ ತಗೊಂಡು ಅದನ್ನ ಏನು ಆರ್ಥಿಕ ಇಲಾಖೆ ಅದನ್ನ ಮಾಡಿದ ಆರ್ಥಿಕ ಇಲಾಖೆ ಅಧಿಕಾರಿಗಳ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳುವುದಕ್ಕೋಸ್ಕರ ನಾವು ಹಕ್ಕೊತ್ತಾಯನ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ. ಹಾಗೆ ಈಗ ವಿಶೇಷ ಘಟಕ ಯೋಜನೆ 7D ಅನ್ನ ರದ್ದು ಮಾಡಲಿಕ್ಕೆ ಕರ್ನಾಟಕದಲ್ಲಿ ಸಂಘಟಿಸಿದ ಅಂಬೇಡ್ಕರ್ ಅವರ ಹೋರಾಟದಿಂದ 7D ರದ್ದಾಗಿದೆ. ಈಗ 7C ಅಂತ 7C ಅಂದ್ರೆ ಏನಪ್ಪಾ ಅಂತಂದ್ರೆ ನೆರೆ ಹಾವಳಿ ಆದಾಗ ಹಣವನ್ನು ಬಳಸಬೇಕನ್ನುವಂತ ಒಂದು ಕಾಯ್ದೆ ಕಾನೂನು ಇದ್ರೂ ಸಹ ಯಾವುದೇ ಇರ್ಲಾರ್ದನ್ನ ಈ ಒಂದು 7Cಯಲ್ಲಿ SCPTS ಹಣಗಳನ್ನು ಬಳಸುವಂತ ಸರ್ಕಾರವನ್ನ ನಾವು ಎಚ್ಚರಿಸ್ತಾ ಇದ್ದೇವೆ. ಹಾಗೇನೆ ಮತ್ತೆ ದಲಿತ ಧೋರಣೆ ಅನುಸರಿಸಿರುವ ಆರ್ಥಿಕರಾಗಿ ಅಧಿಕಾರಿಗಳನ್ನು ಬದಲಾಯಿಸಿ ದಲಿತ ಪರ ಕಾಳಜಿ ಸಂವೇದನಾಶೀಲ ವ್ಯಕ್ತಿಗಳನ್ನ ಒಂದು ಹುದ್ದೆಗೆ ನೇಮಕ ಮಾಡಬೇಕು ಅನ್ನುವಂಥದ್ದು ಒಂದು ಹಕ್ಕೊತ್ತಾಯ ಇರುತ್ತೆ. ಹಾಗೆ ಪರಿಶಿಷ್ಟ ಭೂಮಿ ಹೋರಾಟ, ವಿಶೇಷವಾಗಿ ಭೂಮಿ ಹೋರಾಟ ಇದು ನಾವು ದಲಿತ ಸಂಘರ್ಷ ಸಮಿತಿ ಮಾಡ್ತಾ ಬಂದಿದೆ. ಹಾಗಾಗಿ ಏನ ಭೂರಹಿತರಿಗೆ ಭೂಮಿಯನ್ನು ಕೊಡುವುದರ ಮೂಲಕ ಭೂಮಿಯನ್ನ ನಾವು ಭೂಹೀನರಿಗೆ ಕೊಡಬೇಕು. ಏನು ಬಂಡವಾಳಶಾಹಿಗಳಿಗೆ ಭೂಮಿಯನ್ನು ಕೊಡ್ತಾ ಇದ್ದಾರೆ ಸರ್ಕಾರ. ₹1, ₹2 ಇದರಲ್ಲಿ ಸರ್ಕಾರ ಭೂಹಿಡಿದಾರರಿಗೆ ಭೂಮಿಯನ್ನು ಹಂಚಿಕೆ ಮಾಡ್ತಾ ಇದೆ. ಅದನ್ನ ಬಿಟ್ಟು ಏನೋ ಬಡವ ದಲಿತರು ಅಂತವರಿಗೆ ಭೂಮಿಯನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡಬೇಕು. ಬಗರ್ ಹುಕುಂ ಸಾಗುವಳಿದಾರರಿಗೆ ಪಟ್ಟ ಕೊಡಬೇಕು ಅನ್ನುವಂಥದ್ದು ಒಂದು ನಮ್ಮ ಹೋರಾಟದ ಉದ್ದೇಶ ಇದೆ. ಹಾಗೆ ಭೂ ಒಡೆತನ ಯೋಜನೆಯಲ್ಲಿ ಏನು ಸಾಕಷ್ಟು ಅರ್ಜಿಗಳು ಸಲ್ಲಿಕೆ ಆದರೂ ಸಹ ಅಲ್ಲಿ ಇನ್ನೂವರೆಗೆ ಅರ್ಜಿಗಳು ಫಲಿತ ಅಲ್ಲೇ ಬಿದ್ದುಬಿಟ್ಟವು. ಹಾಗಾಗಿ ಏನು ಅರ್ಜಿ ಸಲ್ಲಿಸಿದಂತ ಭೂ ಒಡೆತನ ಯೋಜನೆ ಅರ್ಜಿಗಳು ಸಲ್ಲಿಸಿದಾರ ಅವರಿಗೆ ಭೂಮಿ ಹಂಚಿಕೆಯನ್ನ ಸರ್ಕಾರ ಕೂಡಲೇ ಮಾಡಬೇಕು. ಮತ್ತೆ ಏನು ಕರ್ನಾಟಕದ ಬೌದ್ಧ ಅಭಿವೃದ್ಧಿ ಮಂಡಳಿಗೆ 500 ಕೋಟಿ ಅನುದಾನವನ್ನ ಸರ್ಕಾರ ಘೋಷಣೆ ಮಾಡಿದೆ. ಅದರ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ನಮ್ಮ ಹಕ್ಕೊತ್ತಾಯ ಇರುತ್ತೆ. ಹಾಗೇನೆ ಬ್ರಿಟಿಷರ್ ಕಾಯ್ದೆಯಲ್ಲಿ ಭೂ ಪ್ರಭಾರಿ ನಿಷೇಧ ಕಾಯ್ದೆ 1978ರಿಂದ ಪರಿಶಿಷ್ಟರಿ ಭೂಮಿ ಮರುಹಂಚಿಕೆ ಮಾಡಲು ಸಾಧ್ಯವಾಗಿದೆ. ಆದರೆ ಜಾತಿ ಅಧಿಕಾರಿಗಳ ನ್ಯಾಯಾಲಯಗಳ ತೀರ್ಪು ಮಧ್ಯವರ್ತಿಗಳ ಕುಮ್ಮಕ್ಕಿನಿಂದ ಬ್ರಿಟಿಷರ್ ಕಾಯ್ದೆ ಹಲ್ಲುಕಿತ್ತ ಹಾಲಿನಂತಾಗಿದೆ. ಸರ್ಕಾರ ವಿಶೇಷ ಕಾಳಜಿ ವಹಿಸಿ ಬ್ರಿಟಿಷರ್ ಕಾಯ್ದೆಗೆ ವಿರುದ್ಧವಾಗಿ ಬಂದಿರುವ ನ್ಯಾಯಾಲಯ ತೀರ್ಪು ಪ್ರಶ್ನಿಸಿ ಪರಿಶಿಷ್ಟರ ಭೂ ಹಕ್ಕನ್ನು ರಕ್ಷಿಸುವ ತೋಟಿ, ನಾಮಿ ಹಾಗೂ ನೀರ್ಗಂಟಿ ಜಮೀನುಗಳನ್ನ ಮರು ಮಂಜೂರು ಮಾಡಬೇಕಂತ ಸರ್ಕಾರ ಒತ್ತಾಯಿಸ್ತಾ ಇದ್ದೇವೆ. ಹಾಗೆ ಕರ್ನಾಟಕದ ಸಂಘ ಸಂಸ್ಥೆ ಅಂಬೇಡ್ಕರ್ ಹೋರಾಟದ ಫಲವಾಗಿ ಏನು DCRE ಪೊಲೀಸ್ ಠಾಣೆ 33 ರಾಜ್ಯದಲ್ಲಿ 33 ಪೊಲೀಸ್ ಠಾಣೆಗಳನ್ನು ತೆರಲಾಗಿದೆ. ಆದರೆ ಅವರು ನಾಮಕಾವಸ್ಥವಾಗಿ ಮಾತ್ರ ಅಲ್ಲಿ ಕಾರ್ಯನಿರ್ವಹಿಸ್ತಾ ಯಾವುದೇ ರೀತಿಯಲ್ಲಿ ಸಿಬ್ಬಂದಿಗಳಿಲ್ಲ DCREಯಲ್ಲಿ. ಅದಕ್ಕೆ ಸರ್ಕಾರ ಕೂಡಲೇ ಅಲ್ಲಿ ಬೇಕಾದಂತ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ಬದುಕಿಸ್ಬೇಕಂತ ಅನ್ನೋದು ನಮ್ದು ದೊಡ್ಡ ಹಕ್ಕೊತ್ತಾಯ ಇದೆ. ಹಾಗಾಗಿ ಇಲ್ಲಿ ಇವಾಗ ಏನು ಪ್ರೊಫೆಸರ್ B. ಕೃಷ್ಣಪ್ಪನವರ ನಂತರ ಏನು ದಲಿತ ಸಂಘರ್ಷ ಸಮಿತಿ ಮುಂದುವರೆದ ಭಾಗವಾಗಿ ಈ ರಾಜ್ಯದಲ್ಲಿ ನಮ್ಮ ಅಣ್ಣ ಮಾವಳಿಯವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಭೂಹೀನರಿಗೆ ಭೂಮಿ ಕೊಡಿಸೋದಾಗಿರ್ಬೋದು, ಆಸ್ಟ್ರೇಲಿಯಾ ವ್ಯವಸ್ಥೆನ ತಿದ್ದುಪಡಿ ಮಾಡುವುದಾಗಿರ್ಬೋದು, ಆಸ್ಟ್ರೇಲಿಯಾ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಕೊಡಿಸೋದಾಗಿರ್ಬೋದು, ಸಾಕಷ್ಟು ಹೋರಾಟಗಳನ್ನ ದಲಿತ ಸಂಘರ್ಷ ಸಮಿತಿ ಮಾಡ್ಕೊತಾ ಬಂದಿದೆ. ಹಾಗಾಗಿ ಇದೇ ಜುಲೈ 3ರಂದು
ಶುಕ್ರವಾರ ಸ್ವತಂತ್ರ ಫ್ರೀಡಂ ಪಾರ್ಕ್ನಲ್ಲಿ ಏನು ಸಮಾವೇಶ ಇದೆ, ಆ ಸಮಾವೇಶಕ್ಕೆ ಈ ವಿಜಯಪುರ ಜಿಲ್ಲೆಯಿಂದ ಸುಮಾರು 500 ಜನರು ಹೊರಡ್ತಾ ಇದ್ದಾರೆ. ಹಾಗೆಯೇ ಬೆಳಗಾವಿ ಭಾಗದಿಂದ 3,500 ಜನ ಹೊರಡ್ತಾ ಇದ್ದಾರೆ. ಹಾಗೆ ಸುಮಾರು ಒಂದು 30,000ರಿಂದ 35,000 ಜನ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ವಿಜಯಪುರ ಜನ ಕೂಡ್ತಾ ಇದ್ದಾರೆ. ಹಾಗಾಗಿ ತಾವು ಮಾಧ್ಯಮದವರು ಇದನ್ನ ಹೆಚ್ಚಿಗೆ ಪ್ರಚಾರ ಮಾಡಿ ಒಂದು ಪ್ರಚಾರ ಕೊಡಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ.